ಈ ಮೂಡ ಹಗರಣ ಸರ್ಕಾರದ ಬುಡವನ್ನೇ ಅಲುಗಾಡಿಸ್ತಾ ಇದೆ. ರಾಜ್ಯಪಾಲರ ನೋಟಿಸ್ಗೆ ಮಂತ್ರಿ ಮಂಡಲ ಇದೀಗ ಸಿಡಿದೆದ್ದಿದೆ. ಸಿಎಂ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತುಕೊಂಡಿದೆ ಇಡೀ ಕ್ಯಾಬಿನೆಟ್. ರಾಜ್ಯಪಾಲರು ಕಾನೂನು ಪ್ರಕಾರ ನಡೆದುಕೊಂಡಿಲ್ಲ, ಮೊದಲಿಂದಲೂ ಕೂಡ ಹೇಳ್ತಾ ಇರುವಂತಹ ಆರೋಪ, ಇದು ಮಾಡ್ತಾ ಇರುವಂತಹ ಆರೋಪ. ರಾಜ್ಯಪಾಲರು ನಮ್ಮ ಸಲಹೆ ಸರಿಯಾಗಿ ಪರಿಗಣಿಸ್ತಾರೆ ಅಂತ ಈಗ ಸುವರ್ಣ ನ್ಯೂಸ್ಗೆ ಕಾನೂನು ಸಲಹೆಗಾರ ಪೊನ್ನನ ಮಾತನಾಡಿದ್ದಾರೆ. ನೋಟಿಸ್ ಕೊಟ್ಟಿರುವಂತದ್ದು ಸರಿಯಾಗಿಲ್ಲ ಅಂತ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕ್ಯಾಬಿನೆಟ್ ದರ್ಜೆಯ ಎಲ್ಲ ನಾಯಕರು. ಈಗ ಈ ಸಂಬಂಧಪಟ್ಟಂಗೆ ಪೊನ್ನನ ಮಾತನಾಡಿದ್ದಾರೆ ನಮ್ಮ ಜೊತೆ. ಮುಖ್ಯಮಂತ್ರಿಗಳ ಮೇಲೆ ಬಂದಿರತಕ್ಕಂಥ ಗಂಭೀರ ಆರೋಪದ ಹಿನ್ನೆಲೆಯಲ್ಲಿ ರಾಜ್ಯಪಾಲರು ಕೊಟ್ಟಿರುವಂಥ ನೋಟಿಸನ್ನು ವಾಪಸ್ ಪಡಿಬೇಕು ಅಂತೇಳಿ ರಾಜ್ಯ ಸಚಿವ ಸಂಪುಟ ಸಭೆ ನಿರ್ಣಯವನ್ನು ತೆಗೆದುಕೊಂಡು ಅದನ್ನು ರಾಜ್ಯಪಾಲರಿಗೆ ಕಳಿಸ್ಕೊಟ್ಟಿದೆ. ನಮ್ಮ ಜೊತೆ ಮಾತಾಡಲಿಕ್ಕೆ AS ಪೊನ್ನಣ್ಣವರು ಇದ್ದಾರೆ. ಸರ್, ಬಹಳ ಪ್ರಮುಖವಾಗಿ ಸರ್ಕಾರ ಇವ ನಿರ್ಣಯ ತೆಗೆದುಕೊಂಡಿರತಕ್ಕಂಥದ್ದು ಯಾವ ಕ್ಲಾಸ್ ಅಡಿ ಸರ್? ಆರ್ಟಿಕಲ್ 163 ನಮ್ಮ ಸಂವಿಧಾನ ಅಡಿಯಲ್ಲಿ ರಾಜ್ಯಪಾಲರು ತಮ್ಮ ಕಾರ್ಯವ್ಯಾಪ್ತಿಯನ್ನು ಸಂಪುಟ ಸಭೆಯ ಸಲಹೆ ಮೇಲೆ ನಿರ್ಣಯಗಳನ್ನು ತಗೊಳ್ಬೇಕು ಅಂತ ಹೇಳುವಂಥದ್ದಿದೆ. ಮತ್ತು ಅವರೇ ಸ್ವಂತ ಇದರಿಂದ ನಿರ್ಣಯಗಳನ್ನು ತಗೊಳ್ಳೋಕ್ಕೆ ಸಂವಿಧಾನದ ಅಡಿಯಲ್ಲಿ ಅವಕಾಶ ಇರೋದು ಮಾತ್ರ ತಗೊಳ್ಳೋಕ್ಕಾಗುತ್ತೆ. ಅದರಿಂದ ಇದು ಸ್ಪಷ್ಟವಾಗಿದೆ. ಮತ್ತು ಇದರ ಮೇಲೆ ಸರ್ವೋಚ್ಚ ನ್ಯಾಯಾಲಯದ ತೀರ್ಪುಗಳು ಕೂಡ ಇದೆ. ಇವತ್ತು ನಮ್ಮ ಸಂಪುಟ ಸಭೆ ಇದರ ಆಧಾರದ ಮೇಲೆ ತಾವು ತಗೊಂಡಿರುವಂಥ ನಿರ್ಣಯ ನಮ್ಮ ಅಡ್ವೈಸ್ ಮೇಲೆ ಅಲ್ಲ. ಅದರಿಂದ ನಾವು ಇವತ್ತು ತಮಗೆ ಸಲಹೆಯನ್ನು ಕೊಡ್ತಾ ಇದ್ದೀವಿ. ದಯವಿಟ್ಟು ನೀವು ನೀಡಿರುವಂಥ ಕಾರಣ ಕೇಳಿ ನೀಡಿರುವಂಥ ನೋಟಿಸ್ ಮುಖ್ಯಮಂತ್ರಿಗಳಿಗೆ ಹಿಂದಕ್ಕೆ ಪಡೀರಿ ಮತ್ತು ಮಾನ್ಯ TJ ಅಬ್ರಾಹಂ ಅವರು ನೀಡಿರುವಂಥ ಅರ್ಜಿಯನ್ನು ತಿರಸ್ಕರಿಸಿ ಅಂತೇಳಿ ಕೇಳಿದೆ. ಸೊ ಇನ್ನೊಂದು ಬಹಳ ಸಹಜ ಪ್ರಶ್ನೆ ಇರ್ತಕ್ಕಂಥ, ಒಬ್ಬ ಮುಖ್ಯಮಂತ್ರಿಗೆ ಹಾಗಾದರೆ ರಾಜ್ಯಪಾಲರು ಶೋಕಾಸ್ ನೋಟಿಸ್ ಕೊಡಲಿಕ್ಕೆ ಅವಕಾಶ ಇದೆಯೋ ಇಲ್ಲವೋ ಸರ್? ಅವಕಾಶ ಇದೆ, ಅದಕ್ಕೆ ತಂದಾದಂಥ ಪ್ರಕ್ರಿಯೆ ಇದೆ. ಶೋಕಾಸ್ ನೋಟಿಸ್ ಅಂತ ಹೇಳುವಂಥ ಪದ ಏನಿದೆಯಲ್ಲ ಅದೇ ತಪ್ಪು. ಈ ಕಾರ್ಯವ್ಯಾಪ್ತಿ ನಾವೇನು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ 17 ಏನು ನೋಡ್ತಾ ಇದ್ದೀವಿ, ಅಥವಾ 19 ನೋಡ್ತಾ ಇದ್ದೀವಿ, ಅಥವಾ 218 BHSS ನೋಡ್ತಾ ಇದ್ದೀವಿ. ಇದು ಯಾವುದರಲ್ಲೂ ಕೂಡ ಈ ರೀತಿಯಾದಂಥ ಶೋಕಾಸ್ ನೋಟಿಸ್ ಕೊಡುವಂಥ ಪ್ರಶ್ನೆ ಬರೋದಿಲ್ಲ. ಮೊದಲನೇದು, ಮುಖ್ಯಮಂತ್ರಿಗೆ ಗವರ್ನರು ಕೊಡಬೇಕು ಅಂತ ಹೇಳಿದ್ರೆ ಅದು ಸಂಪುಟ ಸಭೆ ಮೂಲಕನೇ ಹೋಗಬೇಕು ಹೊರತು ತಾಯೇ ನಿರ್ಧಾರ ತಗೊಳ್ಳೋಕ್ಕಾಗೋದಿಲ್ಲ. ಅದರಿಂದ ಇವತ್ತು ಬರುವಂಥ ಎಲ್ಲ ಸ್ಯಾಂಕ್ಷನ್, ನಾವು ಸ್ಯಾಂಕ್ಷನ್ ಕೇಳಿರುವಂಥದ್ದೆಲ್ಲ ಕೂಡ ಅಫಿಷಿಯಲ್ ಚಾನಲ್ ಮೂಲಕ ಹೋಗ್ತದೆ. ನಮ್ಮ ರಾಜ್ಯಪಾಲರಿಗೆ ಎಲ್ಲರೂ ಹೋಗಿ ಅರ್ಜಿಯನ್ನು ರಾಜಭವನದಲ್ಲಿ ಕೊಡೋದಿದೆಯಾ? ನೇರವಾಗಿ ರಾಜಭವನದಲ್ಲಿ ಹೋಗಿ ಅರ್ಜಿ ಕೊಡುವಂಥ ಪ್ರಕ್ರಿಯೆ ಇದೆಯಾ? ಇವತ್ತು ನಾನು ಈಗಾಗಲೇ ಹೇಳಿದಾಗೆ 20-30 ಹಗರಣಗಳು ನಾವು ಕಳೆದ ಸರ್ಕಾರದಲ್ಲಿ ಇದೆ ಅಂತ ಹೇಳಿದ್ದೀವಿ. ಇದೆಲ್ಲವನ್ನು ಹೋಗಿ ನಾವು ರಾಜ್ಯಪಾಲರಿಗೆ ಅರ್ಜಿ ಕೊಡೋಕ್ಕಾಗುತ್ತಾ? ಸೊ ಅದರಿಂದ ಕಾನೂನನ್ನು ಗಾಳಿಗೆ ತೂರಿ ಈ ರೀತಿಯಾದ ರಾಜಕೀಯವಾದಂಥ ನಿರ್ಧಾರಗಳೇನು ತಗೊಳ್ತಾ ಇದ್ದಾರೆ, ಇದು ಸರಿಯಲ್ಲ, ಇದಕ್ಕೆ ಹಿಂಪಡೀರಿ ಅಂತ ಹೇಳಿದ್ವಿ. ಈ ಸಚಿವ ಸಂಪುಟ ಸಭೆ ತೆಗೆದುಕೊಂಡ ನಿರ್ಣಯ ಮತ್ತು ಸಚಿವರುಗಳ ಹೇಳಿಕೆಗಳ ಗಮನಿಸ್ತಾ ಇದ್ದರೆ ರಾಜಭವನ ಮತ್ತು ಸರ್ಕಾರದ ಮಧ್ಯೆ ಒಂದು ಸಂಘರ್ಷಕ ವೇದಿಕೆ ಆಯಿತು ಅಂತ ಅನ್ಸಲ್ವ ಸರ್? ಎಲ್ಲ ರಾಜ್ಯಗಳಲ್ಲಿ ಎಲ್ಲಿ BJP ಆಡಳಿತದಲ್ಲಿದ್ದೋ ಅಲ್ಲೆಲ್ಲ ಕೂಡ ಸಂಘರ್ಷ ನಡೀತದೆ. ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆಗೆ ಇರಲಿಲ್ಲ. ಲೋಕಸಭಾ ಚುನಾವಣೆಯಲ್ಲಿ ಯಾವಾಗ ಕಾಂಗ್ರೆಸ್ ಪಕ್ಷ ಒಳ್ಳೆಯ ಪರ್ಫಾರ್ಮೆನ್ಸ್ ಮಾಡಿದರು, ಅವ್ರಿಗೆ ತಡ್ಕೊಳಕ್ಕಾಗದೆ ಈ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಸೊ ಇದು ಕಾನೂನು ಸಲಹೆಗಾರರಾಗಿರ್ತಕ್ಕಂಥ AS ಪೊನ್ನಣ್ಣವರ ಒಟ್ಟಲ್ಲಿ ಸರ್ಕಾರ ತೆಗೆದುಕೊಂಡ ನಿರ್ಧಾರ ಕಾನೂನುಬದ್ಧವಾಗಿದೆ ಮತ್ತು ಇದನ್ನು ರಾಜ್ಯಪಾಲರು ಮಾನ್ಯ ಮಾಡ್ತಾರೆ ಅನ್ನೋ ವಿಶ್ವಾಸದಲ್ಲೇ ಈಗ ಸರ್ಕಾರ ಇರುವಂಥದ್ದು. ಕ್ಯಾಮರಾಮನ್ ಸಿನಿಮಾ ಜೊತೆ ಆನಂದ್ P. ಬೈದ್ರಮನೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಎಸ್, ಇದು ರಾಜಭವನ ಮತ್ತು ಸರ್ಕಾರದ ನಡುವಿನ ಸಂಘರ್ಷದ ಕಥೆಯಾಯಿತು. ಇನ್ನು ದರ್ಶನ್ ಅಂಡ್ ಗ್ಯಾಂಗ್ ಕಥೆ ಏನು? ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಭಾರೀ ಸಂಕಷ್ಟಕ್ಕೆ ಒಳಪಟ್ಟಿರುವಂತಹ ಈ ಗ್ಯಾಂಗ್ಗೆ ಸಂಕಷ್ಟ ಹೆಚ್ಚಾಗ್ತಾ ಇದೆಯಂತೆ. ಹೇಗೆ? ಆ ಬಗ್ಗೆ ಎಕ್ಸ್ಕ್ಲೂಸಿವ್ ಮಾಹಿತಿ ಹೊತ್ತು ವಾಪಸ್ ಆಗ್ತೀವಿ. ಒಂದು ಕ್ವಿಕ್ ಬ್ರೇಕ್ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.